ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೀನಾಕ್ಷಮ್ಮ ಬೇಕು ಅಂತಾನೆ ಈ ಮನೆ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ನಮ್ಮಮ್ಮನ್ಗೆ ಅಂತ ಅಗತ್ಯ ಏನಿದೆ? ಆದ್ರೂ ಅನುಪಮ ಅಮ್ಮ ಏನ್ ದೇವಸ್ಥಾನಕ್ಕೆ ಹೋಗಿಲ್ಲ. ದಮಂತಿ ಅದಕ್ಕೆ ಅವ್ರ ಮನೇಲೇ ಇದ್ದಾರೆ. ಅಯ್ಯೋ ಭಗವಂತ, ಹೋಗಕ್ ದಾರಿನೇ ಗೊತ್ತಾಗ್ತಿಲ್ಲ, ಹೇಗ್ ತಪ್ಪಿಸ್ಕೊಳ್ಳಿ? ಇದ್ರೆ ಇಲ್ಲಿ ಕಾಣಿಸ್ತಾಳಲ್ವಾ? ಕಾಣಿಸದ್ಲು. ಯಾಕೆ ಬೀಗ್ರೆ ಸುಮ್ಮನೆ ಆಗ್ಬಿಟ್ರಿ? ನಿಮ್ಮ ಅನುಪಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂದ್ರಿ. ದೇವಸ್ಥಾನಕ್ಕೆ ಹೋಗಿದ್ದ ಅನುಪಮ ಇಲ್ಲಿಗೆ ಹೇಗ್ ಬಂದ್ಲು? ಇವಾಗ್ಲಾದ್ರೂ ನಂಬ್ತೀರಾ ನಾನು ಹೇಳಿದ್ದೆಲ್ಲ ನಿಜ ಅಂತ? ಅನುಪಮ, ನೀನ್ ಯಾಕಿಲ್ಲಿದ್ಯಾ? ಅಮ್ಮ, ಅದು ಮಗುಗೆ ಚಿನ್ನದ ಉಡ್ದಾರನ ನಾನೇ ಹಾಕ್ಬೇಕು ಅಂತ ಬಂದೆ. ಎಲ್ರು ಕೇಳಿಸ್ಕೊಂಡ್ರಾ? ಚಿನ್ನದ ಉಡ್ದಾರ ಹಾಕೋಕ್ ಬಂದ್ಲಂತೆ. ನಾನ್ ಹೇಳಿದ್ದು ಅದೇ ಅಲ್ವಾ, ನಾನು ಚಿನ್ನದ ಉಡ್ದಾರ ಕೊಟ್ಟಿದ್ದೀನಿ ಅಂತ. ಅನುಪಮ ನಿಜಾನೇ ಹೇಳ್ತಾಳೆ ಅನ್ನೋದು ನಿಜಾನೇ. ನೀವು ಬಂದ್ರೆ ಜಗಳ ಆಗೋಗುತ್ತೆ, ನಾನೇ ಹಾಕ್ತೀನಿ, ನೀವು ನಾಮಕರಣ ಮುಗಿದ್ಮೇಲೆ ಬನ್ನಿ ಅಂತ ಹೇಳಿದ್ಲು. ನಾನೇ ಇರೋದಕ್ಕೆ ಹಾಕ್ದೆ ಬಂದ್ಬಿಟ್ಟೆ. ಮೀನಾಕ್ಷಮ್ಮ, ನೀವ್ ಯಾವಾಗ ನನಗ್ ಕೊಟ್ಟಿದ್ರಿ? ಯಾಕೆ ಹೀಗೆಲ್ಲ ಸುಳ್ಳು ಹೇಳ್ತೀರಿ? ಉಡ್ದಾರ ಮಾಡಿಸಿದ್ದು ಅಮ್ಮ. ಇವಾಗ ನನಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸುಳ್ಳು ಹೇಳ್ತಾ ಇರೋದು ಮೀನಾಕ್ಷಮ್ಮ ಅಲ್ಲ, ನೀನು ನಿನ್ನ ಮಗಳು ಕಲ್ಯಾಣಿ. ನಾನು ಹೇಳ್ತಿರೋದು ನಿಜ ದಮಯಂತಿ, ನನ್ನ ಮೇಲೆ ಆಣೆ. ಮೀನಾಕ್ಷಮ್ಮ ಹೇಳ್ತಿರೋದೆಲ್ಲ ಸುಳ್ಳು. ಸುಳ್ಳು ಪ್ರಮಾಣ ಮಾಡಿ ಏನ್ ಮಾಡ್ಬೇಕು ಅಂತಿದ್ಯಾ ಅನುಪಮ? ನೋಡು ಶೌರ್ಯ, ನೀನು ನನ್ ಮಗನ್ ತರಾನೆ. ನಿಜಾನೇ ನನ್ ಮಗ ಮಾಡಿದ್ದು ದೊಡ್ಡ ತಪ್ಪೆ. ಆದ್ರೆ ಸಂಪದನೆ ತನ್ನ ಕರ್ಕೊಂಡು ಹೋಗು ಅಂತ ನನ್ ಮಗನ್ನ ಬಲವಂತ ಮಾಡಿರ್ತಾಳೆ. ಯಾಕೆ ಅಂದ್ರೆ ಅವಳಿಗೆ ನಿನಗಿಂತ ನನ್ ಮಗನ್ ಮೇಲೆ ಪ್ರೀತಿ ಜಾಸ್ತಿ ಇರೋದಕ್ಕೆ. ಅವಳ ಹೊಟ್ಟೆಲಿ ಸಿದ್ದು ಮಗು ಬೆಳೀತಿದೆ ಅಂತ ಅವಳಿಗೆ ಮೊದ್ಲೇ ಗೊತ್ತಿತ್ತು. ಆ ವಿಷಯ ನಿನಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತೀಯ ಅನ್ನೋ ಭಯದಿಂದ ಓಡ್ ಹೋಗಿದ್ದಾಳೆ. ಇಷ್ಟು ದಿನ ಮಗು ಮೇಲೆ ನೀನ್ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಮಗು ನನ್ ಮೊಮ್ಮಗು, ಅದು ನಮ್ ರಕ್ತ. ನನ್ಗೂ ಅದ್ರ ಜೊತೆ ಆಟ ಆಡ್ಬೇಕು ಅನ್ಸುತ್ತೆ. ಪ್ರೀತಿಯಿಂದ ಸಿದ್ದು ಅಂತ ಕರಿಬೇಕು ಅನ್ಸುತ್ತೆ. ಮಗುನ ನಾನು ಕೊಡಿ ಅಂತ ಕೇಳೋದಿಲ್ಲ, ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಆದ್ರೆ ಹೆಸರು ಮಾತ್ರ ಸಿದ್ದು ಅಂತ ಇಡು ಶೌರ್ಯ. ಏನಮ್ಮ ಮೀನಾಕ್ಷಮ್ಮ ನೀನ್ ಹೇಳ್ತಿರೋದು? ಇವನು ನಿನ್ನ ಮೊಮ್ಮಗ ಆದ್ರೆ ಇವನನ್ನ ನಮ್ಮನೇಲಿ ಯಾಕೆ ಇಟ್ಕೋಬೇಕು? ನಿಮ್ ಮಗನ ಹೆಸರನ್ನ ಯಾಕೆ ಇಡ್ಬೇಕು? ನಿನ್ನ ರಕ್ತ ಅಲ್ದೇ ಇರೋದನ್ನ ನಿನ್ನ ಮೊಮ್ಮಗ ಅಂತ ಒಪ್ಕೊಳ್ಳಲ್ಲ ಅಂದೆ ತಾನೆ? ಅಂದಮೇಲೆ ನಾನ್ ಹೇಗೆ ಒಪ್ಕೋತೀನಿ? ಯಾರಿಗೋ ಹುಟ್ಟಿರೋ ಮಗುನ ನಾವ್ ಯಾಕೆ ಬೆಳೆಸ್ಬೇಕು? ನಿನ್ನ ಮಾತನ್ನ ಕೇಳಿದ್ಮೇಲೆ ಮಗುನ ನೋಡ್ತಾ ಇದ್ರೆ ನಿನ್ನ ಮಗ ಸಿದ್ಧನೇ ನೆನ್ಪಗ್ ಬರ್ತಾನೆ.
ನನ್ನ ಮೊಮ್ಮಗ ಆಗಿದ್ರೆ ಮಾತ್ರ ನನ್ನ ಮನೇಲಿ ಇರ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಏನಂತ್ಯ ಶೌರ್ಯ? ಶೌರ್ಯ, ಆಫೀಸರ್ ಶೌರ್ಯ, ಶೌರ್ಯ, ಇಲ್ಲಿರೋ ಪ್ರತಿಯೊಬ್ರು ಎಷ್ಟು ನಾಟಕಗಳನ್ನ ಆಡ್ತಾ ಇದ್ದೀರಾ. ಎಲ್ರೂ ಸೇರ್ಕೊಂಡು ನನ್ ಮಗನ್ ಜೀವನ್ ಜೊತೆ ಆಟ ಆಡ್ತಾ ಇದ್ದೀರಾ. ಎಲ್ರೂ ಅವನ ಮೇಲೆ ಯಾಕೆಷ್ಟು ದ್ವೇಷ ಬೆಳೆಸ್ಕೊಂಡಿದ್ದೀರಾ? ಅಮ್ಮ ಮೀನಾಕ್ಷಮ್ಮ, ಇವಾಗ್ಲಾದ್ರೂ ನಿಜ ಏನು ಅಂತ ಹೇಳು. ನಿನ್ ಕೈ ಮುಗಿದು ಬೇಡ್ಕೋತೀನಿ. ನಿನ್ನ ಮೊಮ್ಮಗ ನಿನಗ್ ಬೇಕು ಅಂದ್ರೆ ನಿಮ್ ಮನೆಗೆ ಕಳಿಸ್ತೀನಿ. ದಯವಿಟ್ಟು ಇಲ್ಲಿಂದ ಹೊರಡಿ. ಹೋಗ್ತೀನಿ. ನಿಮ್ ಅತಿಥಿ ಮರ್ಯಾದೆಗೋಸ್ಕರ ನಾನ್ ಬರ್ಲಿಲ್ಲ. ಅತ್ತೆ, ನೀವ್ ಅವ್ರ ಮಾತನ್ನ ನಂಬೇಡಿ. ಇನ್ಯಾರ ಮಾತನ್ನ ನಂಬೇಕು ಅಂತ್ಯಾ? ನಿನ್ ಮಾತನ್ನ ನಂಬೇಕು ಅಂತ್ಯಾ? ಹಾ, ಊರಿನ ಮದ್ವೆಗೆ ಬೇರೆ ಯಾರೋ ಬರ್ತಾರೆ ಅನ್ನೋ ಹಾಗೆ ಯಾರ್ದೋ ಮಗುಗೆ ನಾವ್ ಘನವಾಗಿ ನಾಮಕರಣ ಮಾಡ್ತಿದೀವಿ. ಚಿಚಿ ಬಾಲಾಜಿ, ಅಮ್ಮ 5 ನಿಮಿಷದಲ್ಲಿ ಎಲ್ಲ ಕಿತ್ತು ಬೆಂಕಿಗೆ ಹಾಕು. ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ, ಮೈಯೆಲ್ಲ ಉರಿತಾ ಇದೆ. ಹೋಗಿಲ್ಲಿಂದ. ಸಿದ್ಧಾರ್ಥ, ಸಿದ್ದು, ಆ ಹೆಸರಿನ ಮೇಲೆ ನಾಮಕರಣ ಮಾಡಿ ಪುರೋಹಿತ್ರೆ. ಕಲ್ಯಾಣಿ ಕೈಯಲ್ಲಿರೋ ಮಗುನ ನೋಡಿ ತನ್ ಮಗ ಅನ್ಕೊಂಡಿದ್ದಾನೆ ನಿನ್ ಮಗ. ನಿನ್ ಮೊಮ್ಮಗ ವಾರಸ್ದಾರ ಅಂತ ನೀನ್ ಅನ್ಕೊಂಡಿದ್ಯಾ. ಆದ್ರೆ ಅಲ್ಲ, ಇವನು ನನ್ ಮಗನ್ ರಕ್ತ. ಒಂದಿನ ಸಿದ್ದು ಕಲ್ಯಾಣಿ ನಿಶ್ಚಿತಾರ್ಥ ಆದ್ಮೇಲೆ ಅವನು ಮುಚ್ಚಿಡೋಕಾಗ್ದೆ ಅಳ್ತಾ ನನ್ನ ಹತ್ರ ಹೇಳ್ದ, ಸಂಪದ ಹೋಟೆಲ್ ಬೆಳಿತಿರೋ ಮಗು ನನ್ ಮಗು ಅಮ್ಮ ಅಂತ. ಇಷ್ಟೊತ್ತು ನಾನು ಹೇಳಿದೆಲ್ಲ ನಿಜ ದಮಯಂತಿ. ಹಾಗೆ ಇದು ಕೂಡ. ನನ್ ಮೇಲೆ ನಿನಗಾಗ್ಲಿ ನಿಮ್ ಮಗನ್ಗಾಗ್ಲಿ ನಂಬಿಕೆ ಇಲ್ಲ ಅಂದ್ರೆ ಹೋಗ್ ನೋಡಿ, ಮಗು ಹತ್ರ ಚಿನ್ನದ ಉಡ್ದಾರ ಇರುತ್ತೆ. ನೀನ್ ಯಾಕೆ ಶೌರ್ಯ ಇಷ್ಟು ದುಃಖ ಪಡ್ತಾ ಇದ್ಯಾ? ಬೇಜಾರು ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಮ್ಮ. ಪ್ರೀತಿಯಿಂದ ನೋಡ್ಕೊಂಡಿದ್ದ ಸಂಪದ ನನ್ನಿಂದ ದೂರ ಆದ್ಲು. ಆದ್ರೂ ನನ್ನ ಮಗ ನನ್ನ ಜೊತೆ ಇದ್ದಾನೆ ಅಂತ ಸಂತೋಷವಾಗಿದ್ದೆ. ಆದ್ರೆ ಇವತ್ತು ಸಿದ್ದು ಅವರಮ್ಮ ಮೀನಾಕ್ಷಮ್ಮ ಬಂದು ಎಲ್ರ ಮುಂದೆ ಇವನ್ ನನ್ನ ಮಗ ಅಲ್ಲ, ಆ ಸಿದ್ದು ಮಗ ಅಂತ ಹೇಳಿದಾಗ
ಅದನ್ನ ಕೇಳಿಸ್ಕೊಂಡು ನನ್ನ ಪ್ರಾಣ ಹೋದಾಗ ಆಗ್ತಿದೆ ಅಮ್ಮ. ನಿಜಾನೇ ಶೌರ್ಯ, ವಯಸ್ಸಲ್ಲಿ ನನ್ಗಿಂತ ದೊಡ್ಡವಳು ಅಂತ ಸುಮ್ನೆ ಆದೆ. ಇಲ್ಲ ಅಂದಿದ್ರೆ 4 ಬಾರ್ಸ್ ಕಳಿಸ್ತಿದ್ದೆ. ನನ್ಗೆ ಆವಾಗ್ಲೇ ಅನುಮಾನ ಬಂತು. ಬೆಂಕಿ ಇಲ್ದೆ ಹೇಗ್ ಹೋಗೇ ಇರಲ್ವೋ, ಇವನು ನನ್ನ ಮಗು ಅಂತ ಸಿದ್ದು ಅವಳಿಗೆ ಹೇಳ್ದೆ ಹೋಗಿದ್ರೆ ಅವಳಿಗೆ ಹೇಗ್ ಗೊತ್ತಾಗ್ತಿತ್ತು? ಒಂದು ವೇಳೆ ಇದು ಮೀನಾಕ್ಷಮ್ಮನ್ ಮೊಮ್ಮಗು ಅಲ್ಲ ಅಂದಿದ್ರೆ ಅವಳು ಹೇಗ್ ತನ್ನ ಮೊಮ್ಮಗು ಅಂತ ಒಪ್ಕೋತಿದ್ಲು? ಹಾಗ ಒಪ್ಕೊಳ್ಳೋ ಅಂತ ದೊಡ್ಡ ಮನಸ್ಸು ಆ ಮೀನಾಕ್ಷಮ್ಮನ್ಗೆ ಎಲ್ಲಿದ್ಯೋ? ಇವನು ಖಂಡಿತ ಆ ಸಿದ್ದು ಮಗನೇ ಆಗಿರ್ತಾನೆ. ಇವನು ನಿನ್ನ ಮಗ ಅಲ್ಲ ಅಂತ ಒಂದು ಸಣ್ಣ ಆಧಾರ ಸಿಕ್ಕಿದ್ರು ಸಣ್ಣ ಮಗು ಅಂತ ಕೂಡ ನೋಡಲ್ಲ. ಯಾವ್ದಾದ್ರೂ ಅನಾಥಾಶ್ರಮದಲ್ಲಿ ಬಿಟ್ಟು ಕೈಕಾಲು ತೊಳ್ಕೊಂಡು ತಲೆ ಮೇಲೆ ನೀರ್ ಹಾಕೊಂಡು ಮನೆ ಒಳಗ್ ಬರ್ತೀನಿ. ಅತ್ತೆ, ಏನ ಮಾತುಗಳು? ಚಿಕ್ಕ ಮಕ್ಳು ದೇವ್ರ ಸಮಾನ ಅಂತಾರೆ ಅಂತ ಚಿಕ್ಕ ಮಗುನ ಮನೇಲಿ ಇಟ್ಕೊಂಡು ಬಾಯಿಗೆ ಏನ್ ಬರುತ್ತೋ ಅದನ್ನೇ ಮಾತಾಡೋದಾ? ನನ್ನ ಮೊಮ್ಮಗು ಆಗಿದ್ರೆ ನನಗೆ ದೇವ್ರ ಥರಾನೇ ಕಾಣಿಸ್ತಾ ಇದ್ದ. ಆದ್ರೆ ಮದುವೆ ಆಗಿರೋ ಗಂಡನ್ನ ಬಿಟ್ಟು ಬೇರೆ ಗಂಡಸಿನ ಜೊತೆ ಓಡ್ ಹೋಗಿರೋ ಹೆಣ್ಣಿಗೆ ಹುಟ್ಟಿದಾನ ಇವನು. ಇವನು ನೋಡ್ದಾಗೆಲ್ಲ ನನಗ್ ಹಾಗೆ ಅನ್ಸತ್ತೆ. ಅವಳೇನೋ ಬೇರೆ ಗಂಡಸಿನ ಜೊತೆ ಹೋದ್ಲು, ಈ ಮನೆಗೆ ಕಳಂಕ ತಂದ್ಬಿಟ್ಟು ಹೊರಟೋದ್ಲು. ಈಗ ಇವನು ಹುಟ್ಟಿಗೆ ಒಂದು ಕಳಂಕ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಆದ್ಮೇಲೂ ನನ್ನ ಮೊಮ್ಮಗ ಅಲ್ದೇ ಇರೋನ್ನ ನಾನ್ ಎತ್ಕೊಂಡು ಕಂದ ಚಿನ್ನ ರನ್ನ ಅನ್ನಲ್ಲ ಮುದ್ದಾಡಕ್ಕೂ ಆಗಲ್ಲ. ಅವ್ರಮ್ಮ ತಪ್ಪು ಮಾಡಿದ್ದಕ್ಕೆ ಇವನ್ನ ಬೈಯೋದು ಸರಿ ಅಲ್ಲ ಅತ್ತೆ. ಅಂತವ್ರ ಹೊಟ್ಟೆಲ್ ಹುಟ್ಟಿದ್ರೆ ಹೀಗೆ ಅಂತಾರೆ ಮತ್ತೆ. ಶೌರ್ಯ, ಸಂಪದನ ನೀನು ಮದ್ವೆ ಮಾಡ್ಕೊಂಡ್ಮೇಲೆ ಅವಳಿಗೆ ಯಾವುದೇ ರೀತಿ ಕಷ್ಟ ಆಗೋದಕ್ ಬಿಡ್ಲಿಲ್ವೋ? ನೀನ್ ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೆ ಅನ್ನೋದು ನನಗ್ ಗೊತ್ತು. ಆದ್ರೆ ಆ ರಾಕ್ಷಸಿ ಮಾತ್ರ ನಿನಗ್ ಮೋಸ ಮಾಡ್ಬಿಟ್ಲು. ನಿನ್ ಮೇಲೆ ಪ್ರೀತಿ ಇರೋ ಹಾಗೆ ನಾಟಕ ಮಾಡ್ಕೊಂಡು ಅವನು ಪ್ರೀತಿ ಹಂಚಿದ್ಲು. ಅಮ್ಮ, ಸಿದ್ದು, ಸಂಪದ ಕೈ ಹಿಡ್ಕೊಂಡು ಏನ್ ಕೇಳ್ತಾ ಇದೀಯಾ? ಕ್ಷಮಾಪಣೆ. ಇಟ್ಸ್ ಓಕೆ ಸಿದ್ದು. ಯಾವ್ದೋ ಹುಡುಗಿ ನಮ್ಮ ಮನೆ ಕರ್ಕೊಂಡ್ಬಂದು ಸ್ಟೋರ್ ರೂಮ್ ಅಲ್ಲಿ ರೊಮ್ಯಾನ್ಸ್ ಮಾಡೋನಿಗೆ ಏನ್ ಮರ್ಯಾದೆ ಕೊಡೋದು? ನಿಜಾನೇ ಕಣೋ, ಮಗುನ ಹೆತ್ಲು ನಮಗ್ ಬಿಟ್ಟು ಹೋದ್ಲು. ನಿನ್ನ ಮಗನಾಗ್ ಬೆಳೆದ್ರೆ ಶ್ರೀಮಂತನಾಗ್ ಬೆಳಿತಾನೆ ಅಂತ ಅನ್ಕೊಂಡ್ಲು ಅನ್ಸತ್ತೆ. ಹೋಗಿರೋ ಮರ್ಯಾದೆ ಸಾಲ್ದು ಅಂತ ಆ ಮೀನಾಕ್ಷಮ್ಮ ಬಂದು ನಮ್ಮನ್ನ ಬೀದಿಲ್ ತಲೆ ಎತ್ಕೊಂಡು ತಿರುಗ್ದಿರೋ ಹಾಗೆ ಮಾಡ್ಬಿಟ್ಲು. ಅವ್ರೇನೋ ಅಂದ್ರು ಅಂತ ಅದೇ ಮಾತನ್ನೇ ನಂಬ್ತೀರಾ? ಅತ್ತೆ, ಕಂದ ಸಿದ್ದು ಮಗುನ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ? ಅದನ್ನೇ ಮಹಾತಾಯಿ ನಾನು ಕೇಳ್ತಿರೋದು. ಇವನು ಶೌರ್ಯನ್ ಮಗನೇ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ. ಶೌರ್ಯ, ಇವನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಕಣೋ. ಆದ್ರೆ ಈಗ ನನಗೆ ಸತ್ಯ ಗೊತ್ತಾಗ್ಬೇಕು. ಇವನು ಯಾರ ಮಗ, ಯಾರ ರಕ್ತ? ನನಗೆ ಸ್ವಾರ್ಥ ಜಾಸ್ತಿ ಶೌರ್ಯ. ನನ್ನ ಮೊಮ್ಮಗನ ಮಾತ್ರ ನಾನು ಎತ್ಕೋತೀನಿ, ಮುತ್ತಾಡಿ ಪ್ರೀತಿಯಿಂದ ಬೆಳೆಸ್ತೀನಿ. ಅದನ್ನ ಬಿಟ್ಟು ಇವನು ಬೆಳೆದ ಹಾಗೆ ಇವನು ಯಾರ ಮಗನೋ ಅನ್ನೋ ಅನುಮಾನ ನನ್ನ ತಲೆಯಲ್ಲೂ ಬೆಳಿತಾನೆ ಇರತ್ತೆ. ಅನುಮಾನದಲ್ಲಿ ಇವನು ನೋಡ್ತಿದ್ರೆ ಆ ಸಿದ್ದುನೇ ನನ್ನ ಕಣ್ಣು ಮುಂದೆ ಬರ್ತಾನೆ. ಹಾಗೆ ಮನೇಲಿ ಬದುಕೋದಿಕ್ಕೆ ನನ್ನಿಂದ ಆಗಲ್ಲ. ನನಗೆ ಸತ್ಯ ಗೊತ್ತಾಗ್ಬೇಕು. ಯಾಕಂದ್ರೆ ನಾಳೆ ನಾನು ಬೀದಿಲಿ ಓಡಾಡುವಾಗ ನಿನ್ನ ಮನೇಲಿರೋ ಮಗು ನಿನ್ನ ಮೊಮ್ಮಗು ಅಲ್ವಂತಲ್ಲ ಅಂತ 4 ಜನ ನನ್ನ ಪ್ರಶ್ನೆ ಮಾಡಿದ್ರೆ ಏನು ಅಂತ ಉತ್ತರ ಕೊಡ್ಲಿ? ನನ್ನ ಬಗ್ಗೆ ಬಿಟ್ಬಿಡು. ಅವ್ರು ಕೇಳೋ ಪ್ರಶ್ನೆಗಳಿಗೆ ನೀನ್ ಹೇಗೆ ಉತ್ತರ ಕೊಡ್ತೀಯ ಅನ್ನೋದೇ ನನ್ನ ಸಂಕಟ. ಆಫೀಸರ್, ಅತ್ತೆ ಮಾತನ್ನ ನಂಬೇಡಿ. ಪಾಪ ಕಂದ, ಯಾರೋ ಏನೋ ಅಂದ್ರು ಅಂತ ನಿಮ್ ಮಗನ್ ಮೇಲೆ ನೀವೇ ಅನುಮಾನ ಪಡ್ತೀರಾ? ನೀನು ಡಾಕ್ಟರ್ ತರ ಇವನು ಶೌರ್ಯನ್ ಮಗನೇ ಅಂತ ಸರ್ಟಿಫಿಕೇಟ್ ಕೊಡ್ಬೇಡ. ಇಷ್ಟಕ್ಕೂ ನಾನೇನ್ ಇವನನ್ನ ಬಿಟ್ಬಿಟ್ಬಾರು ಅಂತ ಶೌರ್ಯನ್ಗೇನ್ ಹೇಳ್ತಿಲ್ವಲ್ಲ. ಇವನ್ ಯಾರಾಗ ಹುಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಿದ್ದೀನಿ. ಶೌರ್ಯ,
ಕಲ್ಯಾಣಿ ಹೇಳೋ ಮಾತನ್ನ ಕೇಳ್ತೀಯೋ ಅಥವಾ ನಿಜಾನ ತಿಳ್ಕೊಂಡು ಆಡೋರ್ ಬಾಯಿ ಮುಚ್ಚಿಸ್ತೀಯೋ ನಿನಗ್ ಬಿಟ್ಟಿದ್ದು. ಯಾಕೋ ಸುಮ್ಮನೆ ನಿಂತಿದ್ಯಾ? ಸರಿ, ಕಲ್ಯಾಣಿ ಹೇಳ್ದ ಹಾಗೆ ಇವನು ನಿನ್ನ ಮಗನೇ ಆಗಿದ್ರು, ನೀನು ಕೂಡ ಇವನು ನಿನ್ ಮಗನೇ ಅನ್ಕೊಂಡಿದ್ರು ಈ ಸಮಾಜ ಅನ್ಕೊಳ್ಳಲ್ವಲ್ಲೋ? ನಾಳೆ ಇವನು ಬೆಳೆದು ದೊಡ್ಡವನಾದ್ಮೇಲೆ ಇವನನ್ನ ಊರಲ್ಲಿರೋರೆಲ್ರು ನಿಮ್ಮಪ್ಪ ಯಾರು ಅನ್ನೋದು ನಿನಗೆ ಗೊತ್ತೇನೋ ಅಂತ ಪ್ರಶ್ನೆ ಮಾಡಿದ್ರೆ ಇವನ್ ಎಷ್ಟು ದುಃಖ ಪಡ್ತಾನೆ ಅಂತ ಯೋಚಿಸು. ಇವನಿಗೆ ಮಾತು ಬರೋಕ್ಕೂ ಮುಂಚೆ ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ನೀನು ಹೇಳಿದ್ದು 100% ಕರೆಕ್ಟ್ ಅಮ್ಮ. DNA ಟೆಸ್ಟ್ ಮಾಡಿಸ್ತೇನೆ. ಮೋಕ್ಷ ತಂದೆ ನಾನ, ಆ ಸಿದ್ದುನ ಅಂತ ತಿಳ್ಕೊತೀನಿ. ಈಗ ನಿನ್ನ ನಿರ್ಧಾರ ಸರಿಯಾಗಿದೆ. ಬೇಡ ಆಫೀಸರ್, ಮಗು ಬೇಡ ಆಫೀಸರ್, ಕೊಡು. ಬೇಡ ಆಫೀಸರ್, ಕೊಡೆ. ಆಫೀಸರ್, ಆಫೀಸರ್, ಬೇಡ ಆಫೀಸರ್. ಒಂದ್ಸಲ ಯೋಚನೆ ಮಾಡಿ ಆಫೀಸರ್. ಕಂದ ನಮ್ಮ ಹತ್ರನೇ ಇರ್ಲಿ ಬಿಡಿ. ಕಂದ ನಿಮ್ ಮಗ ಅಲ್ಲ ಅಂದ್ರೂ ಇಷ್ಟ ದಿನ ನೀವು ತೋರಿಸ್ತಿದ್ದ ಪ್ರೀತಿನ ಒಂದೇ ಸಲ ಹೇಗ್ ಮರ್ತೋಗಕ್ ಸಾಧ್ಯ? ಇಷ್ಟ ದಿನ ನೀವು ತೋರಿಸ್ತಿದ್ದ ಪ್ರೀತಿಗೆ ಬೆಲೆನೇ ಇಲ್ವಾ? ಯೋಚನೆ ಮಾಡಿ ಆಫೀಸರ್. ನಿನಗಷ್ಟೊಂದು ಪ್ರೀತಿ ಇದ್ರೆ ಶೌರ್ಯ ಮಗುನ ವಾಪಸ್ ಕರ್ಕೊಂಡ್ ಬರೋ ತನಕ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರು. ಬಾ ಅತ್ತೆ. ಬಾರೆ. ಆಫೀಸರ್, 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 ಬೇಡ. ನೀನ್ ಕರ್ಕೊಂಡು ಹೋಗು. ಆಫೀಸರ್, ನನ್ನ ಮಾತು ಕೇಳಿ ಆಫೀಸರ್. ಆಫೀಸರ್, 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 ನಿಂತ್ಕೊಳ್ಳಿ ಆಫೀಸರ್. ಆಫೀಸರ್, 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 ನಿಂತ್ಕೊಳ್ಳಿ. ಆಫೀಸರ್, 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 ನಿಲ್ಲಿ. ಆಫೀಸರ್, ಆಫೀಸರ್, ಕಲ್ಯಾಣಿ, ಕಲ್ಯಾಣಿ ನಿಂತ್ಕೋ. ಕಲ್ಯಾಣಿ ನಿಂತ್ಕೋ. ಕಲ್ಯಾಣಿ ಬೆಳೆಯತ್ತೆ. ಕಲ್ಯಾಣಿ, ಆಫೀಸರ್, ಕಲ್ಯಾಣಿ. ಅಯ್ಯೋ, ಕಲ್ಯಾಣಿ, 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 ಆಫೀಸರ್, ಕಲ್ಯಾಣಿ ಏನಾಯ್ತಮ್ಮ? ಕಲ್ಯಾಣಿ ಏನಾಯ್ತು? ಮಗುನ ಕರ್ಕೊಂಡು ಹೋಗ್ತಿದಾರಮ್ಮ. ಎಲ್ಲಿಗಮ್ಮ? DNA ಟೆಸ್ಟ್ ಮಾಡಿಸೋದಕ್ಕೆ. DNA ಟೆಸ್ಟ್? ಹೌದಮ್ಮ. ಅತ್ತೇನೆ ಆಫೀಸರ್ ಮನ್ಸಲ್ಲಿ ಅನುಮಾನ ಜಾಸ್ತಿ ಆಗೋ ಹಾಗೆ ಮಾಡಿದ್ದು. ಮಾಧುರಿ ಅಮ್ಮನ ಮಗಳಾಗಿರೋ ನನಗೆ ಅತ್ತೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾರೆ. ಹಾಗಿರುವಾಗ ಕಂದ ತನ್ನ ಮೊಮ್ಮಗ ಅಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ನಾನ್ ಯಾಕೆ ಸುಮ್ಮನೆ ಇರ್ಬೇಕು? ನನ್ನ ಮೊಮ್ಮಗು ಅಲ್ಲ ಅಂದ್ಮೇಲೆ ನನ್ನ ಮನೇಲಿ ಯಾಕೆ ಇಟ್ಕೋಬೇಕು? ನನ್ನ ಮಗನಿಗೆ ಅವನು ಹುಟ್ಟಿಲ್ಲ ಅಂದ್ಮೇಲೆ ನಾನ್ ಯಾಕೆ ಅವನ್ನ ಮುದ್ದಾಡ್ಬೇಕು? ನನ್ನ ಬಿಡಿ ಅತ್ತೆ. ಆ ಸಂಪದ ಮರ್ಯಾದೆ ಬಿಟ್ಟು ಬೇರೆ ಯಾವನ್ ಜೊತೆನೋ ಮಗುನ ಹೆತ್ರೆ ಚಿನ್ನ ಕಂದ ರನ್ನ ಅಂತ ನಾನು ನನ್ನ ಮಗ ಅವನನ್ನ ಬೆಳೆಸಿ ದೊಡ್ಡವನ್ ಮಾಡ್ಬೇಕಾ? ಬಾಯಿ ಮುಚ್ಚು. ಹಸುಗೂಸಿನ ಬಗ್ಗೆ ಹೀಗೆ ಮಾತಾಡೋದಕ್ಕೆ ನಿನಗೆ ಬಾಯಿ ಆದ್ರೂ ಹೇಗ್ ಬರುತ್ತೆ? ನಾನು ಆ ಮಗು ತಪ್ಪು ಮಾಡಿದೆ ಅಂತ ಹೇಳ್ತಿಲ್ಲಮ್ಮ. ಆ ಸಂಪದ ದಾರಿ ತಪ್ಪಿ ತಪ್ಪು ಮಾಡಿ ಮಗುನ ಹೆತ್ತಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗ ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದ ಅವಳನ್ನ, ಅಂತವನ್ಗೆ ಮೋಸ ಮಾಡಿ ಹೋಗಿದ್ದಾಳ ಅವಳು. ಅಂತವಳ ಮಗುನ ನನ್ನ ಮನೇಲಿ ನಾನು ಯಾಕೆ ಇಟ್ಕೋಬೇಕು? ಅನುಪಮಾಳ ಅಂತ ಅನಾಥೇನ ನಿನ್ನ ದೊಡ್ಡ ಮಗಳಾಗಿ ಆ ಮಾಧುರಿ ಮಗಳನ್ನ ನಿನ್ನ ಮೊಮ್ಮಗಳು ಅಂತ ಸ್ವೀಕಾರ ಮಾಡಿ ಬೆಳೆಸೋ ಅಂತ ವಿಶಾಲವಾದ ಹೃದಯ ನಿನಗಿದೆ. ಆದ್ರೆ ನನಗಿಲ್ಲ ಅಮ್ಮ, ನನ್ನ ಮಗನಿಗೂ ಇಲ್ಲ. ಅದಕ್ಕೆ
ನನ್ನ ಮಾತ್ ಕೇಳಿ DNA ಟೆಸ್ಟ್ ಮಾಡಿಸಿ ಆ ಮಗು ಅವನ್ ಮಗುನೋ ಅಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ನನ್ನ ಮಗ ಹೋಗ್ತಿದ್ದಾನೆ. 100ಕ್ಕೆ 100 ಪಟ್ಟು ಆ ಮಗು ನನ್ನ ಮಗಂದಲ್ಲ ಅನ್ನೋ ಅನುಮಾನ ನನಗೆ ಮುಂಚೆಯಿಂದನೂ ಇತ್ತು. ಇವತ್ತದು ಪೂರ್ತಿ ಆಗತ್ತೆ. ಬಿಡಿ ನನ್ನ ಅತ್ತೆ, ಮಗು ಅಳ್ತಾ ಇದೆ, ಬಿಡಿ ನನ್ನ ಪ್ಲೀಸ್ ಅತ್ತೆ, ನನ್ನ ಹೋಗಕ್ ಬಿಡಿ. ಕಲ್ಯಾಣಿ, 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 ಪಾರ್ವತಿ, 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 ಅತ್ತೆ, ಅತ್ತೆ, ಕಲ್ಯಾಣಿ, ಪಾರ್ವತಿ, ಇಲ್ಲಿ ಕುತ್ಕೋ. ಪಾರ್ವತಿ, ಪಾರ್ವತಿ,